ನಲ್ಲಿ ಬ್ಯಾಕ್ ಟು ಬ್ಯಾಕ್ ಪ್ಯಾನ್ ಇಂಡಿಯಾ ಸಿನಿಮಾಗಳು ರಿಲೀಸ್ ಆಗುವುದಕ್ಕೆ ತುದಿಗಾಲಲ್ಲಿ ನಿಂತಿವೆ. ಕೆಲವು ದಿನಗಳ ಅಂತರದಲ್ಲಿ ಕನ್ನಡದ ಸೂಪರ್ ಸ್ಟಾರ್ಗಳ ಚಿತ್ರಗಳು ತೆರೆಗೆ ಅಪ್ಪಳಿಸೋದಕ್ಕೆ ಕಸರತ್ತು ನಡೆಸ್ತಾ ಇವೆ. ಆಲ್ಮೋಸ್ಟ್ ಅರ್ಧ ವರ್ಷ ಚಿತ್ರಮಂದಿರಗಳನ್ನ ಖಾಲಿ ಬಿಟ್ಟಿದ್ದ ಸಿನಿಮಾಗಳು ಇನ್ನುಳಿದ 4 ತಿಂಗಳಲ್ಲಿ ಒಂದೇ ಸಮನೆ ಥಿಯೇಟರ್ ಬಾಗಿಲು ಬಡಿಯಲಿವೆ. ಆತಂಕದ ವಿಚಾರ ಏನು ಅಂದ್ರೆ ಈ ಸಿನಿಮಾಗಳು ಒಂದಕ್ಕೊಂದು ಪೈಪೋಟಿಗೆ ಇಳಿಯೋ ಲಕ್ಷಣಗಳು ಕಾಣಿಸ್ತಿವೆ. ಅದರಲ್ಲೂ ಶಿವರಾಜ್ ಕುಮಾರ್ ಅಭಿನಯದ ಭೈರತಿ ರಣಗಲ್ ಮತ್ತು ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಚಿತ್ರಗಳು ಸೆಪ್ಟೆಂಬರ್ ತಿಂಗಳಲ್ಲೇ ರಿಲೀಸ್ ಆಗಲಿವೆ ಅನ್ನೋ ಸುದ್ದಿ ಅಂತೂ 2 ಬಿಗ್ ಸಿನಿಮಾಗಳ ಬಿಗ್ ಕ್ಲಾಶ್ ಆಗೋ ಸೂಚನೆ ನೀಡ್ತಾ ಇದೆ. ಶಿವಣ್ಣನ ಭೈರತಿ ರಣಗಲ್ ಮಫ್ತಿ ಚಿತ್ರದ ಪ್ರೀಕ್ವೆಲ್ ಅನ್ನೋದು ಗೊತ್ತಿರೋ ವಿಚಾರ. ನರ್ತನ್ ಆಕ್ಷನ್ ಕಟ್ ಹೇಳ್ತಾ ಇರೋ ಈ ಚಿತ್ರವನ್ನ ಸೆಪ್ಟೆಂಬರ್ ತಿಂಗಳಲ್ಲಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆರೆಗೆ ತರೋ ಪ್ಲಾನ್ ನಡೀತಾ ಇದೆ. ಇದರ ಜೊತೆಗೆ ಮತ್ತೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರುವ ಮ್ಯಾಕ್ಸ್ ಕೂಡ ಅದೇ ತಿಂಗಳು ಬಿಡುಗಡೆ ಆಗಲಿದೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಸೆಪ್ಟೆಂಬರ್ 2ಕ್ಕೆ ಸುದೀಪ್ ಹುಟ್ಟುಹಬ್ಬ ಆಯ್ತು. ಅದೇ ದಿನ ಈ ಸಿನಿಮಾ ರಿಲೀಸ್ ಆಗಬಹುದು ಅಂತ ಕಿಚ್ಚನ ಅಭಿಮಾನಿಗಳು ನಿರೀಕ್ಷೆ ಇಟ್ಕೊಂಡಿದ್ರು. ಆದರೆ ಅದು ಸಾಧ್ಯವಾಗಲಿಲ್ಲ. ಕಡೇ ಪಕ್ಷ ಅವರ ಹುಟ್ಟುಹಬ್ಬದ ದಿನ ಬಿಗ್ ಅಪ್ಡೇಟ್ ಒಂದು ಹೊರಬೀಳೋ ಭರವಸೆ ಇದೆ. ಇದರ ಜೊತೆಗೆ ಮ್ಯಾಕ್ಸ್ ಸಿನಿಮಾ ಸೆಪ್ಟೆಂಬರ್ 27ಕ್ಕೆ ತೆರೆಗೆ ಬರುತ್ತೆ ಅನ್ನೋ ಗಾಸಿಪ್ ಕೂಡ ಶುರುವಾಗಿದೆ. ಒಂದು ವೇಳೆ ಇದು ನಿಜವೇ ಆದರೆ ಕನ್ನಡದ 2 ಸೂಪರ್ ಸ್ಟಾರ್ಗಳ ಸಿನಿಮಾಗಳ ನಡುವೆ ಬಿಗ್ ಕ್ಲಾಶ್ ಅಂತೂ ಕನ್ಫರ್ಮ್. ಭೈರತಿ ರಣಗಲ್ ಈಗಾಗಲೇ ಸೆಪ್ಟೆಂಬರ್ ತಿಂಗಳಲ್ಲಿ ಬಿಡುಗಡೆ ಆಗೋದಾಗಿ ಚಿತ್ರತಂಡ ಹೇಳ್ಕೊಂಡಿದೆ. ಆದರೆ ಮುಂಬರುವ ದಿನಗಳಲ್ಲಿ ಈ ದಿನಾಂಕ ಬದಲಾದ್ರೂ ಅಚ್ಚರಿ ಪಡಬೇಕಾಗಿಲ್ಲ. ಭೈರತಿ ರಣಗಲ್ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ರಿಲೀಸ್ ಆಗಬೇಕಾಗಿರೋದ್ರಿಂದ ಪ್ರಮೋಷನ್ ಕೆಲಸಗಳಿಗೆ ಇನ್ನೂ ಹೆಚ್ಚಿನ ಸಮಯ ಬೇಕಾಗಲಿದೆ. ಹಾಗಾಗಿ ಶಿವಣ್ಣನ ಸಿನಿಮಾ ಮುಂದಕ್ಕೆ ಹೋಗೋ ಲಕ್ಷಣಗಳು ಕಾಣ್ತಿವೆ. ಮತ್ತೊಂದು ಕಡೆ ಕಿಚ್ಚ ಸುದೀಪ್ ಅವರ ಬಹುನಿರೀಕ್ಷಿತ ಮ್ಯಾಕ್ಸ್ ಸಿನಿಮಾ ತಂಡ ರಿಲೀಸ್ ಡೇಟ್ ಇದುವರೆಗೂ ಅಧಿಕೃತ ಘೋಷಣೆ ಮಾಡಿಲ್ವಾದ್ರೂ ಮ್ಯಾಕ್ಸ್ ಸೆಪ್ಟೆಂಬರ್ ತಿಂಗಳಲ್ಲಿ ಚಿತ್ರಮಂದಿರಗಳಿಗೆ ಲಗ್ಗೆ ಇಡಲಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯದ ಬೆಳವಣಿಗೆಗಳನ್ನ ನೋಡಿದ್ರೆ ಮ್ಯಾಕ್ಸ್ ಇನ್ನಷ್ಟು ತಡವಾಗಿ ತೆರೆಗೆ ಬರೋ ಸಾಧ್ಯತೆ ಇದೆ. ಇದು ಕೂಡ ಪ್ಯಾನ್ ಇಂಡಿಯಾ ಸಿನಿಮಾ ಆಗಲಿದ್ದು ಅದಕ್ಕೆ ಬೇಕಾದ ಸಾಕಷ್ಟು ಸಿದ್ಧತೆಗಳನ್ನ ಚಿತ್ರತಂಡ ಮಾಡಿಕೊಳ್ಬೇಕಿದೆ. ಅವಸರದಲ್ಲಿ ಈ ಚಿತ್ರವನ್ನ ಪ್ರೇಕ್ಷಕರ ಮುಂದೆ ತರುವ ಯಾವುದೇ ನಿರ್ಧಾರವನ್ನ ಮ್ಯಾಕ್ಸ್ ತಂಡ ಮಾಡೋದಿಲ್ಲ ಅನ್ನೋದಂತೂ ಸತ್ಯ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಫಸ್ಟ್ ವೇವ್ ನ್ಯೂಸ್.